ಯಾವುದು ತಿಕ್ಕಾಟ ಶುರುವಾಗಿಲ್ಲ. ಚಿಕ್ಕಾಟ ಅಲ್ಲ, ಇದು ಪುನರ್ರಚನೆ ಆ ಮಾತೇ ಇನ್ನೂ ಬಂದಿಲ್ಲ. ಇನ್ನು ತಿಕ್ಕಾಟದ ಪ್ರಶ್ನೆ ಎಲ್ಲಿ ಬರುತ್ತೆ? ಯಾರು ನಿಮ್ಗೆ ಹೇಳಿದ್ರಾ? ಅಲ್ಲ, ನಿಮ್ಗೆ ಹೇಳಿದ್ರಾ? ಯಾವುದೂ ಇಲ್ಲ. ಹೈಕಮಾಂಡ್ನವ್ರು ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ರಾಜೇಂದ್ರ ಅವರು ಸುಪಾರಿ ಆಡಿಯೋ ರಿಲೀಸ್ ಆಗಿದೆ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದರೆ ಅದು ಇನ್ವೆಸ್ಟಿಗೇಷನಲ್ಲಿದೆ. ಇನ್ವೆಸ್ಟಿಗೇಷನಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ, ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದಮೇಲೆ ಅಗತ್ಯ ಬಿದ್ದರೆ ಮುಂದೆ CIDನೋ SITನೋ ತೀರ್ಮಾನ ಮಾಡ್ತಾರೆ. ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಈಗ ಆಡಿಯೋ ವೈರಲ್ ಆಗಿದೆ ಸರ್, ಸುಪಾರಿ ಆಡಿಯೋ ಅದೆಲ್ಲ ಅವ್ರು ಗಮನಿಸ್ತಾರೆ. ಅಲ್ಲಲ್ಲ, ಅವ್ರು ಗಮನಿಸ್ತಾರೆ. ನನ್ನ ಗಮನಕ್ಕೆ ಬಂದರೆ ಪ್ರಯೋಜನ ಆಗೋದಿಲ್ಲ. ಅವ್ರ ಗಮನಕ್ಕೆ ಬರಬೇಕಲ್ಲ. ಇನ್ವೆಸ್ಟಿಗೇಷನ್ ಮಾಡೋವ್ರ ಗಮನಕ್ಕೆ ಬರಬೇಕು. ಅವರು ಅದನ್ನು ನೋಡಿ ಅವ್ರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಒರಿಜಿನಾಲಿಟಿ, ಆಮೇಲೆ ಬೇರೆ ಬೇರೆ ಅವ್ರದ್ದೇನು ಪ್ಯಾರಾಮೀಟರ್ಸ್ ಇರ್ತವೆ ಅದೆಲ್ಲ ಮಾಡ್ತಾರೆ. ಸ್ಟೇಟಸ್ ಏನಿದೆ ಸರ್? ನಾನೇನು ಹೇಳೋದಿಲ್ಲ. ನಾನೇನು ಹೇಳಕ್ಕೆ ಹೋಗಲ್ಲ. ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ, ಇನ್ನೂ ಮಾಡಿಲ್ವಾ? ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಗೊಂದಲ ನೋಡಿ, ಅನೌನ್ಸ್ ಮಾಡೋ ತನಕ ಗೊಂದಲ. ಅನೌನ್ಸ್ ಆದಮೇಲೆ ಇವತ್ತು ನಾಳೆಗೆ ಆಗುತ್ತೆ. ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಇವತ್ತು ನಾಳೆ ಯಾವುದು ಮಾಹಿತಿ ಇಲ್ಲ ನನಗೆ. ಮೋದಿ ಹೆಸರಲ್ಲಿ BJP ಈದ್ ಕಿಟ್ ಕೊಡ್ತಾ ಇದೆ, ಕಾಂಗ್ರೆಸ್ ಕೊಟ್ಟರೆ ತುಷ್ಟೀಕರಣ ಅಂತ ಅಂತಿದ್ರು ಬಜೆಟ್ನಲ್ಲಿ. ನೋಡಿ, ನಾನು ಇದರ ಬಗ್ಗೆ ಪ್ರತಿಕ್ರಿಯೆ ಮಾಡಿದರೆ ಈ ಸಂದರ್ಭದಲ್ಲಿ ಸರಿ ಕಾಣೋದಿಲ್ಲ. ಬೇರೆ ಇವತ್ತು ಮುಗೀಲಿ, ಹಬ್ಬ ಮುಗೀಲಿ, ಆನಂತರ ಅಲ್ಲಿಂದ 8 ತಿಂಗಳಿಗೆ ಒಂದ್ಸಲ ರಿವೈಸ್ ಮಾಡಿದ್ದಾರೆ ರೈತರಿಗೆ. ನೋಡಿ, ಒಂದು ಕಡೆ ರೈತರಿಗೆ ಅವರು ಉತ್ಪತ್ತಿ ಮಾಡೋರು, ಹಾಲನ್ನು ಉತ್ಪತ್ತಿ ಮಾಡೋರು ಯಾರು? ಹಸು ತೊಗೊಂಡೋಗಿ, ಎಮ್ಮೆ ತೊಗೊಂಡೋಗಿ ಅವರಿಗೆ ಹುಲ್ಲಾಕಿ ಅದನ್ನು ಚೆನ್ನಾಗಿ ಬೆಳೆಸಿ ಅದರಿಂದ ಹಾಲನ್ನು ತೊಗೊಂಬಂದು ಹಾಲನ್ನು ಡೈರಿಗೆ ಹಾಕಿ ಅದ್ರ ಪ್ರೊಸೆಸ್ ಆಗಿ ಈ ಇಡೀ ಪ್ರೊಸೆಸ್ಸಿನ ಕಾಸ್ಟು ಒಂದು ಭಾಗ. ನಾವು ತೆಗೆದುಕೊಂಡು ನಾವು ಕುಡಿಯೋರು ಒಂದು ಭಾಗ. ನಾವು ಸಾರ್ವಜನಿಕರು ಈ ಖರ್ಚಾಗುವಂಥ ವೆಚ್ಚವನ್ನಾದರೂ ಕೂಡ ಕೊಡಬೇಕಲ್ಲ. ಆ ಖರ್ಚು ಈಗ ಬೂಸ ಬೆಲೆ ಜಾಸ್ತಿ ಆಯಿತು, ಅಥವಾ ಹುಲ್ಲಿನ ಬೆಲೆ ಜಾಸ್ತಿ ಆಯಿತು, ಲೇಬರ್ ಕಾಸ್ಟ್ ಜಾಸ್ತಿ ಆಯಿತು, ಪ್ರೊಸೆಸಿಂಗ್ ಕಾಸ್ಟ್ ಜಾಸ್ತಿ ಆಯಿತು ಅನ್ನುವಾಗ ₹2 ಜಾಸ್ತಿ ಮಾಡಬೇಕು ಅಂದಾಗ ನಾವು ಗ್ರಾಹಕರು, ಉಪಯೋಗ ಮಾಡೋರು ನಾವು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ಜಾಸ್ತಿ ಮಾಡಿರೋದು. ರೈತರು ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲಿ ಸರ್, ಮೊದಲ ನಿಮ್ಮ ಸರ್ಕಾರ ಬಂದಂಥ ಆರಂಭದಲ್ಲಿ ಕೂಡ ಜಾಸ್ತಿ ಮಾಡಿದಾಗ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ಆದರೆ ರೈತರಿಗೆ ಕೂಡ ಆ ಪಾಲು ತಲುಪಿಲ್ಲ. ರೈತರಿಗೆ ಹೋಗ್ಬೇಕಲ್ರಿ. ಈಗ ಜಾಸ್ತಿ ಮಾಡಿದ ಮೇಲೆ ಯಾರಿಗೆ ಹೋಗುತ್ತೆ ಅದು? ಈಗ ನಾವು ನಮ್ಮನೆಯಲ್ಲೂ ಹಾಲು ಹಾಕ್ತಾರಪ್ಪ, ಹಾಕುವಾಗ ನನಗೆ 1 ಲೀಟ್ರಿಗೆ ₹2 ಜಾಸ್ತಿ ಆದರೆ ನನಗೆ ಬರೋದಿಲ್ವಾ? ಅದು ಯಾರೋ ಒಬ್ಬರಿಬ್ಬರು ಹೇಳೋದಲ್ಲ, ಅದು ಇಡೀ ರೈತ ಸಮುದಾಯಕ್ಕೆ ಬರುತ್ತದೆ. ಅದರನ್ನು ಯಾರು KMF ಅಲ್ಲಿ ಅಥವಾ ಇದರಲ್ಲಿ ಡೈರಿಗಳಲ್ಲಿ ತೊಗೊಂಡು MDಗಳು ಇಟ್ಕೊಳ್ಳೋಕ್ಕಾಗಲ್ಲ. ಅದು ರೈತರಿಗೆ ಹೋಗಬೇಕು. ಅದರಿಂದ ರೈತರಿಗೆ ಹೋಗುತ್ತೆ. KPCC ಅಧ್ಯಕ್ಷ ಸ್ಥಾನ ಬದಲಾವಣೆ, ಕೆಲ ಸಚಿವರು ಪಟ್ಟಿ ಹಿಡಿದಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು.